ಹಲೋ ಎವ್ರಿವನ್. ನಾವು ಚಿಕ್ಕವರಿದ್ದಾಗಿಂದ ಈಗಿನವರೆಗೂ ಇಷ್ಟಪಟ್ಟು ತಿನ್ನೋ ಸ್ವೀಟ್ ಏನಾದರೂ ಇದೆಯಾ ಅಂದರೆ ಅದು ಈ ಸ್ವೀಟೇ, ಹಾಲು ಕೋವಾ. ಇದು ಬಳ್ಳಾರಿಲಿ ತುಂಬ ಫೇಮಸ್ಸು. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪಾಜಿ ನಮಗೋಸ್ಕರ ಖಂಡಿತ ತರ್ತಾಯಿದ್ರು ಈ ಸ್ವೀಟ್. ನಾನು ಒನ್ ಟೈಮು ಬೇರೆ ಕಡೆ ಬೇಕ್ರಿಯಲ್ಲಿ ಈ ಸ್ವೀಟ್ ತೊಗೊಂಡಿದ್ದೆ. ಅದು ಅಷ್ಟೇನು ಚೆನ್ನಾಗಿರಲಿಲ್ಲ, ಪ್ಲಸ್ ಅವರು ಅಷ್ಟು ಹೈಜೀನಿಕ್ಕಾಗಿ ಪ್ರಿಪೇರ್ ಮಾಡಿರಲಿಲ್ಲ ಅನಿಸುತ್ತೆ. ನನಗಷ್ಟು ಇಷ್ಟ ಆಗಲಿಲ್ಲ. ಅದಕ್ಕಾಗಿ ನಾವು ಬಳ್ಳಾರಿಯಲ್ಲಿ ಸೈಕಲ್ ಕೋವಾ ಬಿಟ್ಟರೆ ಬೇರೆ ಎಲ್ಲಿ ಬೇಕರಿಯಲ್ಲಿ ಕೋವಾ ತಗೊಳ್ಳೋದೇ ಇಲ್ಲ. ಸೊ ಈಗ ಬೆಂಗಳೂರಲ್ಲಿದ್ದೀವಲ್ಲ, ಅದಕ್ಕಾಗಿ ನಾನು ಮನೆಯಲ್ಲೇ ಕೋವಾ ಮಾಡ್ಕೊತೀನಿ. ನಾನು ಹಾಲಿನ ಪುಡಿ ಪ್ಲಸ್ ಹಾಲಿನಿಂದ ಮಾಡ್ಕೊತಾ ಇದ್ದೀನಿ. ಬರೀ ಹಾಲಿಂದ ಮಾಡ್ಕೊಳ್ಳೋರಾದರೆ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕ್ಕೊಂಡು ಹಾಲು ಫುಲ್ ಬಾಯ್ಲ್ ಆಗ್ತಾ ಆಗ್ತಾ ಫುಲ್ ಹತ್ರಕ್ಕೆ ಬರೋವರೆಗೂ ಕುಕ್ ಮಾಡ್ಕೋಬೇಕು. ಅದ್ರ ರುಚಿಗೆ ತಕ್ಕನಷ್ಟು ಶುಗರು, ಇಲಾಚಿ ಪೌಡರ್ ಹಾಕ್ಕೊಂಡು ಇನ್ನು ಸ್ವಲ್ಪ ಕುಕ್ ಮಾಡಿ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ವಲ್ಪ ತಿಳಿ ಇರಲಿಕ್ಕೆ ಸ್ಟವ್ ಆಫ್ ಮಾಡಿಕೊಂಡ್ರೆ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟೇ, ರೆಡಿ ಆಯಿತು ಟೇಸ್ಟಿ ಕೋವಾ.